ಯಾರದು ಪಾಪು? ಪಾಪು ಎಲ್ಲಿ ಬಂದಿದ್ಯಾ ಮನೆ ನೀನು? ಚಿನ್ನು ಹಾಕು ಆ ಕಡೆ. ಹಾಯ್ ಪಾಪಣ್ಣ. ಹಾಯ್, ಓನ್ ಮಾಡ್ತಿದ್ಯಮ್ಮ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಫಸ್ಟೇ ನನ್ನ ಮಗನ ನೋಡಿರ್ತೀರ ನೀವು, ಎಲ್ಲೋ ವೆಹಿಕಲಲ್ಲಿ ನಿಂತಿದ್ದಾನೆ ಅಂತ ಅನ್ಕೊಬೋದು. ಸೊ ಹೌದು, ಅವನು ಟೆಂಪೋದಲ್ಲಿ ಒಳಗಡೆ ಫ್ರಂಟ್ ಸೀಟಲ್ಲಿ ಕೂರಿಸಿದ್ದೆ. ಸೊ ಕೆಳಗಡೆ ನಿಂತ್ಕೋತೀನಿ ಅಂತ ನಿಂತಿದ್ದಾನೆ. ಇವತ್ತು ಒಂದು ನಾಮಕರಣ ಇತ್ತು, ಜೊತೆಗೆ ಹಾಗೆ ನಮ್ಮ ಚಿಕ್ಕತ್ತೆ ಮನೆಯಿಂದನೇ, ಅಂದರೆ ಅವ್ರ ಊರಿಂದನೇ ಹೋಗ್ತಾ ಇರೋದು. ಸೊ ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಚಿಕ್ಕಮ್ಮನ ಮನೆ ಪ್ಲಸ್ ಅವ್ರ ಅಜ್ಜಿ ಕೂಡ ಬಂದಿದ್ದರು ಊರಿಂದ. ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ಅಮ್ಮ ಕೂಡ ಊರಿಂದ ಬಂದಿದ್ದರು. ಅದು ಅವ್ರ ಅಪ್ಪನ ಮನೆ ಕೂಡ ಹೌದು, ಯಾಕಂದರೆ ಅವರ ಮಗಳನ್ನ ಅಣ್ಣನ ಮಗನಿಗೇ ಕೊಟ್ಟಿರೋದು. ಸೊ ಹಂಗಾಗಿ ಅವರು ಕೂಡ ಬಂದಿದ್ದರು. ಆ ಊರಿಂದನೇ ನಾವು ಫಂಕ್ಷನ್ಗೆ ಹೋಗಬೇಕು ಅಂದ್ಬಿಟ್ಟು ನಮ್ಮ ಹಸ್ಬೆಂಡು ಆ ಊರಿಗೆ ತಂದು ಬಿಟ್ಬಿಟ್ಟು ಹೋದರು. ಅಂದರೆ ನಮ್ಮ ಮನೆಯಿಂದ 3 ಕಿಲೋಮೀಟರ್ಸ್ ಆಗುತ್ತೆ ಅವ್ರ ಮನೆಗೆ. ಸೊ ಹಂಗಾಗ್ಬಿಟ್ಟು ಹೋಗೋಣ ಅಂದ್ಕೊಂಡು ರೆಡಿ ಎಲ್ಲ ಮುಗಿಸಿ, ಹಾಗೆ ತಿಂಡಿ ಗಿಂಡಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬಟ್ ಇನ್ನೂ ಏನು ಟೆಂಪೋ ಏನೂ ಬಂದಿರಲಿಲ್ಲ. ಸೊ ನಮ್ಮ ಅತ್ತೆ ಎಲ್ಲ ಆಚೆ ರೆಡಿ ಆಗ್ತಾಯಿದ್ರು, ನಮ್ಮ ನಾದಿನಿ ಎಲ್ಲರೂ. ಹಾಗಾಗಿ ನಾವು ಸ್ವಲ್ಪ ಗೀಟಿಂಗ್ ಮಾಡಿಕೊಂಡು ಫೋಟೋ ಗಿಟೋ ತೊಗೋತಾ ಇದ್ವಿ. ಹಾಗೆ ಪಾಪು ಆಟಾಡಿಸ್ತಾ ಇದ್ದೆ. ಎಲ್ಲಿಗೋಯ್ತಾ ಇದ್ದಾಳು ಇವಳು? ಡ್ರೆಸ್ ತೋರಿಸು ಬೇಡಿ, ಡ್ರೆಸ್ಸು ಎಲ್ಲ ನೋಡಿದ್ರಲ್ಲ. ನಮ್ಮ ಬೆಳ್ಳಿ ಮಾತಿಗಿಂತ ಅವಳದು ಬರೀ ಡ್ಯಾನ್ಸೇ ಹೆಚ್ಚು. ಅವಳಿಗೆ ಸಿಕ್ಕಾಬಟ್ಟೆ ಡ್ಯಾನ್ಸು ಲವರ್ ಅವಳು. ಕೂತಿದ್ರು ನಿಂತಿದ್ರು ಬರೀ ಡ್ಯಾನ್ಸ್ ಮಾಡೋದೆ. ಹಾಗೆ ಫಂಕ್ಷನ್ ಎಲ್ಲಿ ಏನು ಅಂತ ಇನ್ನೂ ನಿಮಗೆ ಹೇಳಿಲ್ಲ ತಾನೇ. ಏನು ಫಂಕ್ಷನ್ ಇರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ಏನೂ ಇಲ್ಲ, ನೀವು ಗೆಸ್ ಮಾಡೋದು ಸ್ವಲ್ಪ ಕಷ್ಟನೇ, ಯಾಕಂದರೆ ನಾನು ಎಲ್ಲ ಥರದ ಫಂಕ್ಷನ್ಸು ಅಟೆಂಡ್ ಮಾಡ್ತಾ ಇರ್ತೀನಿ. ಏನಕ್ಕಂದರೆ ಹೋಗ್ತಾ ಇರೋದು ಪಾಪು ನಾಮಕರಣ ಇದೆ, ಒಂದು ನಮ್ಮ ರಿಲೇಟಿವ್ದೇ, ಹಂಗಾಗಿ ಹೋಗ್ತಾ ಇರೋದು. ಸೊ ಅನಿಲ್ ಅಜ್ಜಿ ಇದ್ದಾರಲ್ಲ, ಅವ್ರ ಅಣ್ಣನ ಮೊಮ್ಮಗುದು ಪಾಪುದು ಬರ್ಡೇ ಇತ್ತು. ಸೊ ಅದಕ್ಕೋಸ್ಕರ ಊರಿಂದ ಟೆಂಪೋ ಎಲ್ಲ ಮಾಡ್ತಾರಲ್ಲ, ಆ ಥರ ಮಾಡಿದರು. ಹಾಗಾಗಿ ನಾನು, ನನ್ನ ಮಗ ಮತ್ತು ನಮ್ಮ ಅನಿಲ್ ಅಜ್ಜಿ ಅವರು, ಸೊ ಅವ್ರನ್ನ ನಾನು ಅವ್ವ ಅಂತಲೇ ಕರೆಯೋದು. ಅವರು ನಾನಿಬ್ಬರು ಕೂಡ ಫ್ರಂಟ್ ಸೀಟಲ್ಲೇ ಕೂತ್ಕೊಂಡಿದ್ವಿ, ಯಾಕಂದರೆ ಮಗು ಇತ್ತಲ್ಲ ಅಂದ್ಬಿಟ್ಟು ಮುಂದೆ ಸೀಟಲ್ಲೇ ಕೂತ್ಕೊಂಡಿದ್ವಿ. ಎಲ್ಲಿಗೆ ಹೋಗ್ತಾ ಇರೋದು ಅಂದರೆ, ಇದೊಂದು ಫೇಮಸ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಇವಾಗ ಹಸು ಕರು ಇದಕ್ಕೆಲ್ಲ ಜಾಸ್ತಿ ಫೇಮಸ್ ಆಗಿರೋವಂಥ ದೇವಸ್ಥಾನ ಅಂದರೆ ಗವಿರಂಗಪ್ಪ ದೇವಸ್ಥಾನ. ಇದು ಆಲ್ಮೋಸ್ಟ್ ಈ ಮಂಡ್ಯ ಜಿಲ್ಲೆ ಹತ್ತತ್ರ ಎಲ್ಲ ಸುತ್ತಮುತ್ತ ಕೇಳೇ ಇರ್ತಾರೆ ಗವಿರಂಗಪ್ಪ ದೇವಸ್ಥಾನ ಅಂದ್ಬಿಟ್ಟು. ಸೊ ಅಲ್ಲಿಗೆ ಹೋಗ್ತಾ ಇರೋವಂಥದ್ದು. ಹೊಸ್ದಾಗಿ ಕರು ಹಾಕಿರುತ್ತಲ್ಲ, ಅದರದ್ದು ಗಿಣ್ಣು ತಗೊಂಡು ಎಡೆ ಇಡಕ್ಕೆ ಹೋಗ್ತಾರೆ. ಹಾಗೆ ತುಂಬ ಪರಗಳಾಗುತ್ತೆ ಅಲ್ಲಿ. ಹಾಗೆ ತುಂಬ ಜನ ಅರಸ್ಕೊಂಡಿರ್ತಾರೆ ಕೂಡ, ಏನಾದರೂ ಅರ್ಕೆಗಳು ಕಟ್ಕೊಂಡಿರ್ತಾರಲ್ವ, ಸೊ ಅಲ್ಲಿ ಮಾಡ್ತಾರೆ. ಸಿಕ್ಕಾಬಟ್ಟೆ ಫೇಮಸ್ಸು, ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಂದರೆ ದೇವರಂದರೆ ಮೂರ್ತಿ ರೂಪದಲ್ಲಿಲ್ಲ, ಅದು ಫುಲ್ ಒಂಥರ ಬಂಡೆ ಥರ ಇರೋದೊಂದು ಬಸವಣ್ಣಂದು. ಸೊ ಎಷ್ಟೊಂದು ಪರಗಳು ನಡೀತಾಯಿತ್ತು ಅಂದರೆ ಸಿಕ್ಕಾಬಟ್ಟೆ ನಡೀತಾಯಿತ್ತು, ಯಾಕಂದರೆ ಸಂಡೇ ಬೇರೆ ಅಲ್ವಾ, ಹಾಗಾಗಿ ತುಂಬ ಜನ ಇದ್ದರು. ಬಟ್ ಪ್ಲೇಸ್ ಮಾತ್ರ ಅದ್ದೂರಿ. ನಾನು ಇಲ್ಲಿಗೆ ಬಂದಿದ್ದು 5ನೇ ಕ್ಲಾಸಲ್ಲೋ 6ನೇ ಕ್ಲಾಸಲ್ಲೋ ಅನಿಸುತ್ತೆ. ನಮ್ಮ ಹಸು ಕರು ಹಾಕಿದಾಗ ಗಿಣ್ಣು ತೊಗೊಂಡು ಬಂದಿದ್ದೆ. ಅವಾಗ ಬಂದಿರೋದಕ್ಕೆ ನಾನು ಇವಾಗಲೇ ಬರ್ತಾ ಇರೋದು. ಬಟ್ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಈ ಸಲ ಅಂತೂ. ಸಿಕ್ಕಾಬಟ್ಟೆ ಎಲ್ಲ ಫುಲ್ಲು ಚೇಂಜ್, ಯಾಕಂದರೆ ಅಷ್ಟು ವರ್ಷ ಆಗಿದೆ ಅಲ್ವಾ, ಹಾಗಾಗಿ ಎಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಹಾಗೆ ನಾವು ಫಂಕ್ಷನ್ ಹತ್ರ ಬಂದ್ವಿ. ಇನ್ನು ನಮಗೋಸ್ಕರನೇ ಪಾಪ ವೆಯ್ಟ್ ಮಾಡ್ತಾಯಿದ್ರು ಅವರು. ಇನ್ನು ಶಾಸ್ತ್ರ ಏನು ಕೂಡ ಆಗಿರಲಿಲ್ಲ. ಸೊ ಹಂಗಾಗಿ ತೊಟ್ಲು ಶಾಸ್ತ್ರ ಕೂಡ ಪಾಪುದು ಮಾಡ್ತಾಯಿದ್ರು. ಹಾಗಾಗಿ ಸುಮ್ಮನೆ ಕುತ್ಕೊಂಡು ಹರಟೆ ಹೊಡ್ಕೊಂಡು ಹಾಗೆ ನೋಡ್ತಾ ಇದ್ವಿ ನಾವು ಪಾಪುದು ನಾಮಕರಣ ಶಾಸ್ತ್ರ ಎಲ್ಲ. ಯಾಕಂದರೆ ಅವರು ಇನ್ನೂ ಮಾಡಿರಲಿಲ್ಲ ಅಂತೆ. ಆ ಪಾಪು ನನ್ನ ಮಗನಿಗಿಂತ 1 ತಿಂಗಳು ಅನಿಸುತ್ತೆ ಚಿಕ್ಕವಳು. ಅವನದು ನೆಕ್ಸ್ಟ್ ಮಂತು ಇನ್ನೇನು ಸ್ಟಾರ್ಟ್ ಆಗ್ತಾಯಿದೆ ಪ್ರಿಪ್ರೇಷನ್ನು. ನೋಡಬೇಕು ಹೇಗಾಗುತ್ತೆ ಗೊತ್ತಿಲ್ಲ. ಸೊ ಅವನಿಗೂ ಕೂಡ ಬರ್ಡೇದು ಮಾಡಬೇಕು. ಆ ಪಾಪು ನಮ್ಮ ಪಾಪುಗಿಂತ 1 ಮಂತೇನೋ ಚಿಕ್ಕದು ಅನಿಸುತ್ತೆ. ಸೊ ಅವರು ಇವಾಗ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು. ಹಾಗೆ ನಾವು ಕೂಡ ಕೂತ್ಕೊಂಡಿದ್ವಿ. ಮತ್ತು ಅದೆಲ್ಲ ಮುಗಿಸ್ಕೊಂಡು ದೇವಸ್ಥಾನ ನೋಡಿಕೊಂಡು ಹಾಗೆ ಕೈ ಮುಕ್ಕೊಂಡು ಬರೋಣ ಅಂತ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಫಂಕ್ಷನ್ ಎಲ್ಲ ಫಸ್ಟು ಮುಗಿದ್ಬಿಟ್ರೆ ಆಮೇಲೆ ಹೋಗೋಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು. ಯಾಕಂದರೆ ಶಾಸ್ತ್ರ ಟೈಮ್ ಇಷ್ಟಂತ ಇರುತ್ತೆ, ಅದರೊಳಗಡೆ ಮುಗಿಸ್ಬೇಕಲ್ವಾ, ಹಾಗಾಗಿ ಆಮೇಲೆ ದೇವಸ್ಥಾನ ನೋಡೋಕೆ ಹೋಗೋಣ ಅಂದ್ಕೊಂಡು ನಡ್ಕೊಂಡೇ ಹೋದ್ವಿ. ಸ್ವಲ್ಪ ದೂರನೇ ಇದ್ದಿದ್ದು, ಜಾಸ್ತಿ ದೂರ ಏನಿರಲಿಲ್ಲ. ಹಾಗಾಗಿ ನಡ್ಕೊಂಡು ನಾನು ಮತ್ತು ನಮ್ಮ ಅತ್ತೆ ಫ್ಯಾಮಿಲಿ
ಅವ್ವ ಮಕ್ಕಳು ಎಲ್ಲರೂ ಕೂಡ ಹೋಗಿದ್ದು. ನನ್ನ ಮಗ ಸದ್ಯ ಏನಪ್ಪ ಅಂದರೆ ಈ ಸಲನೇ ಎಲ್ಲೂ ಗಲಾಟೆ ಮಾಡಲಿಲ್ಲ. ಅವನು ಫುಲ್ಲು ಅಂದರೆ ಹೊರ್ಗಡೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ, ಹಂಗಾಗಿ ತುಂಬ ಕಿರಿಕಿರಿ ಮಾಡ್ತಿದ್ದ. ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗ್ತಿದ್ದಾನೆ ಎಲ್ಲದಕ್ಕೂ. ಹಾಗಾಗಿ ಈ ಸಲ ಏನು ನನಗೆ ಜಾಸ್ತಿ ರೋದನೆ ಕೊಡಲಿಲ್ಲ, ಅವನು ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾನೆ. ಹಾಗಾಗಿ ಅವನು ಕೂಡ ಅವನಿಗೋಸ್ಕರನೇ ಕರ್ಕೊಂಡು ಹೋಗಿದ್ದು. ಯಾಕಂದರೆ ಮನೇಲಿ ಬಿಟ್ಟು ಹೋದರೆ ಅವನು ಸುಮ್ಮನಿರಲ್ಲ ಅಂದ್ಬಿಟ್ಟು, ಪರವಾಗಿಲ್ಲ ಸ್ವಲ್ಪ ದೂರ ಆದ್ರೂ ಜೊತೆಯಲ್ಲಿ ಇಟ್ಕೊಂಡ್ರೆ ಓಕೆ ಅಂದ್ಬಿಟ್ಟು ಕರ್ಕೊಂಡೋಗಿ ಪಾಪುದು ನಾಮಕರಣದ ಶಾಸ್ತ್ರ ಎಲ್ಲ ಮುಗ್ದು ಹಾಗೆ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ವಿ. ಸೊ ಮಾತಾಡಿಸ್ಕೊಂಡು ಪಾಪುನ ಫೋಟೋ ಎಲ್ಲ ತೆಗೆಸ್ಕೊಂಡು ನಾವು ಕೂಡ ಈ ಕಡೆ ಸೈಡು ಬಂದ್ವಿ. ಬಟ್ ಇನ್ನೂ ಊಟಕ್ಕೆ ಕೂತಿರಲಿಲ್ಲ ನಾವು. ಫಸ್ಟು ದೇವಸ್ಥಾನ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ಎಲ್ಲರೂ ಸ್ವೀಟೆಲ್ಲ ತಿನ್ಕೊಂಡು ದೇವಸ್ಥಾನದ ಕಡೆ ಹೊರಟ್ವಿ. ಬಟ್ ಎಷ್ಟು ಚೆನ್ನಾಗಿದೆ ಅಂದರೆ ಹಸು ಕರುದೇ ಜಾಸ್ತಿ ಫೇಮಸ್ ಅಲ್ವಾ ಅಲ್ಲಿ. ಪ್ರತಿಯೊಬ್ಬರು ಗಿಣ್ಣು ತಂದಿರೋರೆ, ಯಾಕಂದರೆ ಎಡೆಡಕ್ಕೆ ಹೊಸ್ದಾಗಿ ಇವಾಗ ಕರು ಹಾಕಿರುತ್ತಲ್ವ ಅಂಥವ್ರು ಪ್ರತಿಯೊಬ್ಬರು ಬರ್ತಾರೆ ಹಸು ಕರುಗಳಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಫೇಮಸ್ಸು ಈ ಕಡೆ ಎಲ್ಲ. ಆಲ್ಮೋಸ್ಟ್ ಎಲ್ಲರೂ ಕೇಳೇ ಇರ್ತಾರೆ ನಮ್ಮ ಕಡೆ ಸೈಡವರು. ಗವಿರಂಗಪ್ಪ ಅಂದರೆ ನಿಜವಾಗ್ಲೂ ತುಂಬಾ ಫೇಮಸ್ಸು. ಹಾಗೆ ಇನ್ನೊಂದೇನಪ್ಪ ಅಂದರೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ, ತುಂಬ ಖುಷಿ ಕೂಡ ಆಗ್ತಾಯಿದೆ. ಸಬ್ಸ್ಕ್ರೈಬರ್ಸ್ ಕೂಡ ತುಂಬ ಚೆನ್ನಾಗಿ ಆಗ್ತಾ ಇದ್ದಾರೆ. ಸೊ ಅದೊಂದು ಖುಷಿ ಇದೆ ನನಗೆ. ಯಾಕಂದರೆ ಒಂದು ಎಫರ್ಟ್ ಹಾಕಿ ಖಂಡಿತ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಎಫರ್ಟ್ ಹಾಕ್ತಾನೆ ಯಾವುದು ಕೂಡ ಸಾಧ್ಯ ಇಲ್ಲ. ಯಾಕಂದರೆ ಅಷ್ಟು ಎಫರ್ಟ್ ಹಾಕಲಿಲ್ಲ ಅಂದರೆ ಅದು ಸರಿ ಬರೋದು ಕೂಡ ಇಲ್ಲ. ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಸ್ವಲ್ಪ ದೂರ ಇತ್ತಲ್ವ, ನಡ್ಕೊಂಡು ಬರೋಣ ಅಂದ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೋ. ನನ್ನ ಮಗುನ ಒಂದು ಕೈಲಿ ಇಟ್ಕೊಂಡು ಕ್ಯಾಮ್ರಾ ಬೇರೆ ಒಂದು ಕೈಲಿ ಇಟ್ಕೊಂಡು ಹೋಗ್ತಾಯಿದ್ದೆ. ಎಲ್ಲರೂ ನನ್ನೇ ನೋಡ್ತಾಯಿದ್ರು, ಏನಪ್ಪ ಈ ಹುಡುಗಿ ಪಾಪು ಬೇರೆ ಹಿಡ್ದೈತೆ, ಒಂದು ಕೈಲಿ ಕ್ಯಾಮ್ರಾ ಬೇರೆ ಹಿಡ್ಕೊಬೋದಾಯ್ತಲ್ಲ ಅಂತ. ಹಂಗಾಗಿ ಜಸ್ಟ್ ಓಕೆ ಅಂದ್ಬಿಟ್ಟು ಇಗ್ನೋರ್ ಮಾಡಿಕೊಂಡು ನನ್ನ ಪಾಡ್ ನಾನು ಬಂದೆ. ಸೊ ಇದೇ ಎಂಟ್ರೆನ್ಸು ದೇವಸ್ಥಾನದ್ದು. ಈ ಥರ ಮೆಟ್ಲತ್ಬೇಕು ಅಂದರೆ ನಾವು ಬಂದಾಗ ಹೇಳಿದ್ನಲ್ಲ, ಇನ್ನು ಅದು ಕಂಬಿಗಳಾಗಿರ್ಬೋದು ಅಥವಾ ಕಟ್ಟಡ ಏನು ಅಂದರೆ ಏನೂ ಇರಲಿಲ್ಲ, ಜಸ್ಟ್ ಒಂದು ಬಂಡೆ ಥರ ಇತ್ತಷ್ಟೇ. ಬಟ್ ಇವಾಗ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂದರೆ ಫುಲ್ ಎಂಟ್ರೆನ್ಸಲ್ಲೂ ನೋಡಿದ್ರೆ ಅಲ್ವಾ ಆ ಥರ ಒಂಥರ ಆರ್ಚ್ ಥರ ಎಲ್ಲ ಮಾಡಿಸಿ ಈ ಥರ ಫುಲ್ಲು ಒಂಥರ ಬಂಡೆ ಥರ ಮುಂದೆ ಒಂದು ಸ್ವಲ್ಪ ಮುಖ ಎಲ್ಲ ಈ ಬಸವಣ್ಣ ಬರುತ್ತಲ್ಲ ಆ ಥರ ಇರುತ್ತೆ. ಯಾಕಂದರೆ ಹಸು ಕರುಗೆ ತಾನೇ ಫೇಮಸ್ಸು, ಹಾಗಾಗಿ ಈ ಥರ ಇದೆ. ಏನು ಸೂಪರಾಗಿತ್ತು ಗೊತ್ತಾ, ಆ ಸೌಂಡು ಫುಲ್ ಗಂಟೆ ಶಬ್ದನೇ ಜಾಸ್ತಿ ಅಲ್ಲಿ. ಹಾಗೆಯೇ ಇನ್ನೊಂದು ಹೇಳಬೇಕಿತ್ತು. ಒಬ್ಬರು ಸಬ್ಸ್ಕ್ರೈಬರು, ಅವ್ರ ಹೆಸರು ರಶ್ಮಿ ಅಂತ ಏನೋ ಅನಿಸುತ್ತೆ, ಇಮೇಲ್ ಐ ಡಿಲಿ ಹಾಗೆ ತೋರಿಸ್ತಿರೋದು. ಸೊ ಅವರು ಪನ್ನೀರ್ ರೆಸಿಪಿನ ಏನೋ ಕೇಳಿದರು. ಇವಾಗ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ರಶ್ಮಿ ಅವರೇ. ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಸಿಟಿಗೆ ಹೋಗಿ ತರಬೇಕಲ್ವ, ಸೊ ನಮ್ಮದು ಹಳ್ಳಿ, ಹಾಗಾಗಿ ಇನ್ನೂ ತರಿಸಿಲ್ಲ. ಖಂಡಿತ ತರಿಸಿ ನಿಮಗೋಸ್ಕರ ರೆಸಿಪಿನ ಹಾಕ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಗ ಅಂತೂ ಫುಲ್ಲು ಟೆಂಪೋ ಓಡಿಸ್ತಿದ್ರಲ್ವ ಡ್ರೈವರ್ ಹುಡುಗ, ಆ ಹುಡುಗನ ಜೊತೆನೇ ಫುಲ್ ಸೆಟ್ಲಾಗ್ಬಿಟ್ಟಿದ್ದಾನೆ. ಆಟ ಆಡಿಕೊಂಡು ತುಂಬ ಹೊತ್ತು ಆಟಾಡಿಸ್ತಾ ಇದ್ದ ಹುಡುಗ ಪಾಪ. ಅವನ ಜೊತೆನೇ ಮಿಂಗಲಾಗ್ಬಿಟ್ಟಿದ್ದ ಇವನು. ಅಂದರೆ ಹುಡುಗರು ಅಂದರೆ ಬೇಗ ಹೋಗ್ಬಿಡ್ತಾನೆ ನಮ್ಮ ಪಾಪು. ಹೆಣ್ಮಕ್ಳು ಅಂದರೆ ಸ್ವಲ್ಪ ಕಡಿಮೆ, ಯಾಕಂದರೆ ಅವನಿಗೆ ಸುತ್ತು ಸೋರಬೇಕು ಜಾಸ್ತಿ, ಹಾಗಾಗಿ ಬೈಕ್ ಮೇಲೆಲ್ಲ ಕೂಸ್ಕ ಆಟಾಡಿಸ್ತಿದ್ರಲ್ವ, ಹಾಗಾಗಿ ಅವ್ರ ಜೊತೆನೇ ಹೋಗ್ಬಿಟ್ಟಿದ್ದ. ಸದ್ಯಕ್ಕೆ ಇವತ್ತು ಈ ಥರ ಎಲ್ಲ ಮುಗೀತು ಫಂಕ್ಷನ್ಸು. ಯಾಕಂದರೆ ಆಲ್ಮೋಸ್ಟ್ ನಾನು ಫಂಕ್ಷನ್ಸ್ ವ್ಲಾಗ್ಗೆ ಜಾಸ್ತಿ ಹಾಕ್ತಾ ಇರ್ತೀನಿ. ನೀವು ಕೂಡ ನೋಡಿ ತುಂಬಾ ಇಂಪ್ರೆಸ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಕಾಮೆಂಟ್ ಸೆಕ್ಷನಲ್ಲಿ ನಾನು ನೋಡ್ತಾ ಇರ್ತೀನಿ, ವ್ಲಾಗ್ಸ್ ಚೆನ್ನಾಗಿ ಬರ್ತಿದೆ ಅಂತ ಎಷ್ಟೊಂದು ಜನ ಕಾಮೆಂಟ್ ಮಾಡ್ತಾ ಇರ್ತೀರಾ. ನಿಮ್ಮ ಪ್ರೀತಿಗೆ ನಿಜ ನಾನು ಚಿರಋಣಿ. ಯಾವ ಥರ ಒಂದು ವೀಡಿಯೋಸ್ನ ನೀವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ನೀವು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ನಾನು ಆ ಥರ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಯಾಕಂದರೆ ಇದು ನಂದು ಡೈಲಿ ವ್ಲಾಗ್ ಚಾನಲ್ ಆಗಿರೋದ್ರಿಂದ ಕಂಟೆಂಟ್ಗೆ ನಾವು ಇದು ಕೊಡೋಕ್ಕಾಗಲ್ಲ. ಸೊ ಡೈಲಿ ನಂದು ರೊಟೀನ್ ಏನಿರುತ್ತೆ ನಾನು ಅದನ್ನು ಮಾತ್ರ ತಿಳಿಸ್ಬೇಕಾಗಿರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.